ಹಿಂದೂ ಧರ್ಮಕ್ಕೆ BJPಗಿಂತ ದೊಡ್ಡ ಶತ್ರು ಇನ್ನೊಂದಿಲ್ಲ. ಸ್ವರ್ಗ ನರಕ ನೀವು ನಂಬೋದಾದರೆ ಒಂದು ಮಾತು ಹೇಳ್ತೀನಿ ಕೇಳಿ, ಇವರು ರೌರವ ನರಕಕ್ಕೆ ಹೋಗ್ತಾರೆ. ಅಲ್ಲ ರೀ, ಕಾಲೇಜ್ ಪ್ರಿನ್ಸಿಪಾಲ್ ಕೈಯಲ್ಲಿ ಮಕ್ಕಳನ್ನು ಹೊರದಬ್ಬಿಸಿ ಗೇಟ್ ಹಾಕಿದ್ರೆ ಯಾವ ಧರ್ಮ ಮೆಚ್ಚುತ್ತೆ ಅದನ್ನು? ಇದು ಹಿಂದೂ ಪರ ಪಕ್ಷ ಅಲ್ಲ, ಹಿಂದೂಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಹೆಚ್ಚಂದ್ರೆ ಇದೊಂದು ಮುಸ್ಲಿಂ ವಿರೋಧಿ ಪಕ್ಷ ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ನಾನೊಬ್ಬ ಸ್ನೇಹಿತರ ಜೊತೆಗೆ ಒಂದು ಚರ್ಚೆ ಮಾಡ್ತಾ ಇದ್ದೆ. ಈ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೈತರಲ್ಲಿ 100ಕ್ಕೆ 95% ಹೆಚ್ಚು ಹಿಂದೂ ರೈತರಿದ್ದಾರೆ. ತಮ್ಮ ಸಂಬಳ, ಸಾರಿಗೆ, ಹಕ್ಕುಗಳಿಗೋಸ್ಕರ ಹೋರಾಡುವಂಥ ಕಾರ್ಮಿಕರಲ್ಲಿ 85%ಕ್ಕೂ ಜಾಸ್ತಿ ಹಿಂದೂಗಳಿದ್ದಾರೆ. ಜಾತಿ ದೌರ್ಜನ್ಯದಿಂದ ಕೊಲೆಗೀಡಾಗ್ತಕ್ಕಂಥ ಎಲ್ಲರೂ ಹಿಂದೂಗಳೇ. ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ದೌರ್ಜನ್ಯಗಳ ವಿಚಾರ ನೋಡಿದ್ರೆ ಅಲ್ಲೂ ಕೂಡ ಹಿಂದೂ ಹೆಣ್ಣು ಮಕ್ಕಳೇ ಬಲಿಪಶುಗಳು. ಅದರಲ್ಲೂ ಕಾವಿ ತೊಟ್ಟೋರು, BJP ನಾಯಕರುಗಳು ಸಹ ಅತ್ಯಾಚಾರ ಮತ್ತು ಮಕ್ಕಳಿಗೆ ಲೈಂಗಿಕ ಕಿರುಕುಳದ ಕೇಸ್ನಲ್ಲಿ ಸಿಗಾಕೊಳ್ತಾರೆ. ಅಂಥ ಯಾವ ಸಂದರ್ಭದಲ್ಲೂ ಈ ಹಿಂದೂ ಪರ ಸಂಘಟನೆ ಅಂತ ಬೋರ್ಡ್ ಹಾಕ್ಕೊಂಡಿರುವಂಥವರು ಸಂತ್ರಸ್ತರ ಪರವಾಗಿ ಬಾರದೆ ಅದು ಹೇಗೆ ಹಿಂದೂ ಪರ ಆಗ್ತಾರೆ? ಇವರು ಹಿಂದೂ ವಿರೋಧಿಗಳಲ್ವಾ ಅಂತ ನಾನು ಕೇಳಿದೆ. ಅದಕ್ಕೆ ಅವರು ಈ ಸಂಘಟನೆಗಳ ಪರವಾಗಿ ವಾದಿಸೋರು ಏನು ಹೇಳ್ತಾರೆ ಆ ಮಾತನ್ನು ಹೇಳಿದ್ರು. ಅದೇನೆಂದರೆ ನೋಡಿ, ರೈತ ಸಂಘಟನೆ, ಕಾರ್ಮಿಕ ಸಂಘಟನೆಗಳು BJPಯವು ಅಥವಾ RSSನವು ಕೂಡ ಇದೆ. ಉದಾಹರಣೆಗೆ BMS, ಭಾರತ್ ಮಜ್ದೂರ್ ಸಂಘ, ಅವರು ರೈತರು ಅಥವಾ ಕಾರ್ಮಿಕರ ವಿಚಾರದಲ್ಲಿ ಒಂದು ನಿಲುವನ್ನು ಹೊಂದಿದ್ದಾರೆ. ಆ ನಿಲುವು ನಿಮಗೆ ರೈತರು ಮತ್ತು ಕಾರ್ಮಿಕರ ಪರ ಇಲ್ಲ ಅಂತ ಅನ್ನಿಸ್ಬೋದು, ಆದರೆ ಅವ್ರದ್ದೊಂದು ಮಾರ್ಗ ಇದೆ. ಆಫ್ಕೋರ್ಸ್ ಜಾತಿ ವ್ಯವಸ್ಥೆಯ ದೌರ್ಜನ್ಯಗಳ ಬಗ್ಗೆ BJP ಮಾತಾಡೋದಿಲ್ಲ, RSS ಮಾತಾಡಲ್ಲ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮಾತಾಡಲ್ಲ. ಹಿಂದೂಗಳೇ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾಗ ಅವರು ಬರಲ್ಲ ಅನ್ನೋದು ನಿಜ. ಅದರಲ್ಲೂ ಧರ್ಮದ ಮುಸುಕಿನಲ್ಲಿ ಏನಾದ್ರು ಅತ್ಯಾಚಾರ ಆಗಿಬಿಟ್ರೆ ಇವರು ರೇಪಿಸ್ಟ್ಗಳ ಪರನೇ ನಿಲ್ತಾರೆ ಅನ್ನೋದು ಕೂಡ ನಿಜಾನೇ. ಆದರೂ ಅವ್ರು ಹಿಂದೂ ಪರ ಅಂತ ಹೇಳ್ಕೊಳ್ಬೋದು ಅಂತ ಅಂದರು. ಅದು ಹೇಗೆ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ, ಅವರು ಧರ್ಮದ ಹೋರಾಟ ಮಾಡ್ತಾ ಇರಬೇಕಾದ್ರೆ ಧರ್ಮಕ್ಕೆ ಚ್ಯುತಿ ಬಂದಾಗ, ಧರ್ಮಕ್ಕೆ ತೊಂದರೆ ಆದಾಗ ತಮ್ಮ ಧರ್ಮದ ಪರವಾಗಿ ಹೋರಾಟ ಮಾಡಿದ್ರೆ ಸಾಕು, ಅವರನ್ನು ಹಿಂದೂ ಪರ ಅಂತ ಅನ್ಬೋದು ಅನ್ನೋದು ಅವ್ರ ವಾದ ಆಗಿತ್ತು. ಇದು ಕೇಳಿ ಇನ್ನೂ ವಿಚಿತ್ರ ಅಂತ ಅನ್ನಿಸ್ತು. ಏನು ಅನ್ನಿಸ್ತು ಅದನ್ನೇ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಕಡೆವರೆಗೂ ನೋಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಕೆಟ್ಟಾಕೊಳಕ ಬೈದು ಕೆಲವರು ಕಮೆಂಟ್ ಮಾಡ್ತಾರೆ, ಅವ್ರಿಗೂ ಧರ್ಮಕ್ಕೂ ಏನು ಸಂಬಂಧ ಇಲ್ಲ. ಯಾಕಂದರೆ ಧರ್ಮವಂತರು ಅನ್ನೋರು ಕಚಡ ಭಾಷೆಯಲ್ಲಿ ಮಾತಾಡೋದಿಲ್ಲ. ಹಾಗಾಗಿ ಅಂಥದ್ದು ಬಿಟ್ಟು ನಡೆಯುವಂಥ ಉಳಿದ ಚರ್ಚೆಗೆ ನಾನು ಉತ್ತರಿಸ್ತೀನಿ, ಸಂವಾದದಲ್ಲಿ ಪಾಲ್ಗೊಳ್ತೀನಿ. ಈ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ಈಗ ವಿಷಯಕ್ಕೆ ಬರೋಣ. ಈಗ ಹಿಜಾಬ್ ವಿಚಾರದ್ದು ನಡೀತಾ ಇದೆ. ಹಿಜಾಬ್ ಇರಲಿ, ಟರ್ಬನ್ ಇರಲಿ, ಜನಿವಾರ, ಶಿವದಾರ, ರುದ್ರಾಕ್ಷಿ, ಹೀಗೆ ಕಾಲಾನುಕಾಲದಿಂದ ಕೆಲವರು ಜನ ಕೆಲವು ಧಾರ್ಮಿಕ ಸಂಕೇತಗಳನ್ನು, ಆಚರಣೆಗಳನ್ನು ಅಥವಾ ರಿವಾಜುಗಳನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಅದು ಕಲಿಕೆಗೆ ಅಥವಾ ಪರೀಕ್ಷೆಗೆ ಯಾವ ರೀತಿಯಲ್ಲೂ ಅಡ್ಡಿಯಲ್ಲ, ಇನ್ನು ಮುಂದೇನೂ ಅಡ್ಡಿ ಆಗಬಾರ್ದು ಅಂತ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಈ ಹಿಂದೆ ಕೂಡ ಅದನ್ನು ಯಾರೂ ದೊಡ್ಡ ವಿಚಾರ ಮಾಡಿರಲಿಲ್ಲ. ಹಾಗೆ ನೋಡಿದ್ರೆ ಇವತ್ತಿಗೂ ಕೂಡ BJP ನೇತೃತ್ವದ ಒಕ್ಕೂಟ ಸರ್ಕಾರದ ಅಡಿಯಲ್ಲಿ ಬರುವಂಥ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಹಾಕ್ಕೊಂಡು ಹೋಗೋದಕ್ಕೆ ಯಾವ ಅಡ್ಡಿನೂ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಯಾವ ಅಡ್ಡಿನೂ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಇದು ಯಾಕಾಯಿತು? ಅದರಲ್ಲೂ ಕೆಲವು ಕಾಲೇಜುಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಹಾಕ್ಕೊಂಡು ಬಂದರೆ ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂತ ಕೆಲವರು ಹೇಳಿದ್ರು. ಕೇಸರಿ ಶಾಲನ್ನು ಯಾರಾದರೂ ಪರಂಪರಾನುಗತವಾಗಿ ಒಂದು ದೈನಂದಿನ ಧಾರ್ಮಿಕ ರಿವಾಜಾಗಿ ಹಾಕ್ಕೊಳ್ತಾ ಇದ್ದೀರಾ? ಇಲ್ಲ. ಹಾಗಿದ್ದ ಮೇಲೆ ಯಾಕೆ ಹಿಜಾಬ್ಗೆ ವಿರುದ್ಧವಾಗಿ ಕೇಸರಿ ಶಾಲನ್ನು ಝಳಪಿಸಿದ್ರು? ಅದು ಧರ್ಮದ ವಿಚಾರ ಅಲ್ಲ, ಅದೊಂದು ಕ್ಷುಲ್ಲಕ ರಾಜಕೀಯದ ವಿಚಾರ. ಧರ್ಮವನ್ನು ರಾಜಕೀಯದ ಜೊತೆಗೆ ಮಿಕ್ಸ್ ಮಾಡುವಂಥ ಒಂದು ಕ್ಷುದ್ರ ವಿಚಾರ ಅದಾಗಿತ್ತು. ಇಲ್ಲದೇ ಇದ್ದರೆ ಕೇಸರಿ ಶಾಲ್ ಹಾಕ್ಕೊಂಡ್ಬರ್ತೀನಿ ಅಂತ ಯಾಕೆ ಹೇಳಿದ್ರು? ನಾನು ವಿಭೂತಿ ಇಟ್ಕೊಂಡು ಬರ್ತೀನಿ, ಕುಂಕುಮ ಇಟ್ಕೊಂಡು ಬರ್ತೀನಿ ಅಂತ ಯಾರಾದರೂ ಹೇಳಿದ್ರೆ ನೀವು ಧರ್ಮಕ್ಕೆ ಸಂಬಂಧಿಸಿದ ವಿಚಾರ ಮಾತಾಡ್ತಿದ್ದೀರಿ ಅಂತ ಆಗುತ್ತೆ. ಅದನ್ನು ಬಿಟ್ಟು ನನ್ನ ಉದ್ದೇಶ ನನ್ನ ಧರ್ಮದ ಸಂಕೇತವನ್ನು ಎತ್ತಿ ಹಿಡಿಯೋದಲ್ಲ, ನನ್ನ ಉದ್ದೇಶ ನನ್ನ ಧರ್ಮದ ದೈನಂದಿನ ರಿವಾಜನ್ನು ಪಾಲಿಸೋದು ಅಲ್ಲ, ನನ್ನ ಉದ್ದೇಶ ಇನ್ನೊಂದು ಧರ್ಮದ ರಿವಾಜನ್ನು ಕೀಳುಗೈಯೋದು ಅನ್ನೋದಾದರೆ ಅದು ನಮ್ಮ ಧರ್ಮದ ಕೆಲಸ ಹೆಂಗಾಗುತ್ತೆ, ಅದು ಹಿಂದೂ ಪರ ಕೆಲಸ ಹೆಂಗಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಇದನ್ನು ಇನ್ನೊಂದು ರೀತಿಯಲ್ಲೂ ಕೂಡ ವಿವರಿಸ್ಬೋದು.
ಈಗ ಗಣಪತಿ ನಮಗೆ ದೇವರು. ಗಣಪತಿಯನ್ನು ಸಾರ್ವಜನಿಕವಾಗಿ ಕೂರಿಸೋದು ಶತಮಾನಗಳಿಂದ ಅಲ್ಲದೇ ಇದ್ದರೂ ಕೂಡ ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಶುರುವಾಯಿತು. ಗಣಪತಿಗೆ ಭಕ್ತಿ ಭಾವದಿಂದ ನಡೆದುಕೊಳ್ಳೋದು ಖಾಸಗಿಯಾಗಿ ಅಥವಾ ಸಾರ್ವಜನಿಕವಾಗಿ ಅದು ನಡೆದರೂ ಕೂಡ ಅದು ಧರ್ಮದ ಆಚರಣೆ ಅನ್ನೋದರಲ್ಲಿ ಸಮಸ್ಯೆ ಇಲ್ಲ. ಅದನ್ನು ಎಲ್ಲರೂ ಗೌರವಿಸಬೇಕು, ಗೌರವಿಸ್ತಾ ಇದ್ದಾರೆ. ಆದರೆ ಅದೇ ಗಣಪತಿದು ಮೆರವಣಿಗೆ ಇದ್ದಕ್ಕಿದ್ದಂಗೆ ಮಸೀದಿ ಹತ್ತಿರ ಬಂದಾಗ ಉದ್ರಿಕ್ತ ಆಗ್ಬಿಡೋದು, ಜೋರಾಗಿ ಕಿರ್ಚೋದು, ಕೆಟ್ಟ ಕೊಳಕ ಘೋಷಣೆ ಕೂಗೋದು, DJ ಸೌಂಡ್ ಜಾಸ್ತಿ ಆಗೋದು. ಆದರೆ ಅದರಲ್ಲಿ ಭಕ್ತಿ ಏನಿದೆ? ನಮ್ಮ ದೇವಸ್ಥಾನದ ಹತ್ರ ಜೋರಾಗಿ ಶಬ್ದ ಮಾಡಿದ್ರೆ ನಾವು ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಭಕ್ತಿನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಉದ್ರಿಕ್ತ ಸ್ಥಿತಿಗೆ ಹೋಗಿದೆ ಅಂತ ಹೇಳ್ಬೋದು. ಆದರೆ ಅದು ಮಸೀದಿ ಹತ್ರ ಹೋದಾಗ ಮಾತ್ರ ಉದ್ರೇಕಗೊಂಡ್ರೆ ಅದು ಗಣಪತಿಗೆ ಸಂಬಂಧಪಟ್ಟಂಥ ಮೆರವಣಿಗೆ ಅಲ್ಲವೇ ಅಲ್ಲ. ಅದು ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ, ಅದು ರಾಜಕೀಯಕ್ಕೆ ಸಂಬಂಧಿಸಿದ್ದು. ಅಷ್ಟೇ ಅಲ್ಲ, ಕ್ಷುಲ್ಲಕವಾದಂಥ ರಾಜಕೀಯಕ್ಕೆ, ಕ್ಷುದ್ರವಾದ ಹುನ್ನಾರಕ್ಕೆ ದೇವರನ್ನು, ಸಾಕ್ಷಾತ್ ದೇವರನ್ನು ಬಳಸೋದು. DJ ಹಾಕೋದು ಅಂದರೂ ಹೆಂಗೆ? ಹೆಣ್ಣಿನ ದೇಹವನ್ನು ಅಸಭ್ಯವಾಗಿ ವರ್ಣಿಸುವಂಥ ಕೆಟ್ಟಾತಿ ಕೆಟ್ಟ ಹಾಡನ್ನು ಗಣಪತಿ ಎದುರಲ್ಲಿ ಹಾಕ್ಕೊಂಡು ಕುಣಿಯೋದು, ಕೆಲವು ಸರಿ ಕುಡಿದು ಕುಣಿಯೋದು. ಇದು ದೈವಭಕ್ತಿ ಹೆಂಗಾಗುತ್ತೆ? ನಮ್ಮ ದೇವರು, ನಮ್ಮ ಧರ್ಮ, ನಮ್ಮ ಆಚರಣೆಯನ್ನು ಈ ಮಟ್ಟಕ್ಕೆ ಇಳಿಸಿ ಅದರಲ್ಲಿ ಭಕ್ತಿಯ ಲವಲೇಶ ಕೂಡ ಇಲ್ಲದೆ ಇನ್ಯಾರನ್ನೋ ಗುರಿ ಮಾಡೋದು ಧರ್ಮ ಅಲ್ಲ ಅಲ್ಲ ಅಲ್ಲ. ಅಂದರೆ ನಮಗೆ ನಮ್ಮ ಧರ್ಮದ ಕುರಿತು ಏನೋ ಇನ್ಸೆಕ್ಯೂರಿಟಿ ಇದ್ದು, ನಮ್ಮ ದೇವರ ಕುರಿತು ಅಭದ್ರತೆ ಇದೆ, ಅದಕ್ಕೋಸ್ಕರ ಹಿಂಗೆ ಮಾಡ್ತೀವಿ ಅಂತ ಆಗ್ಬಿಡುತ್ತೆ. ನನಗೆ ಆಶ್ಚರ್ಯ ಆಗೋದು, ಈ ದೇಶದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವರಿಗೆ ನಡೆದುಕೊಳ್ಳುವಂಥ ಕೋಟ್ಯಾನುಕೋಟಿ ಜನ ಇದ್ದಾರೆ. ಅವರೆಲ್ಲರಿಗೆ ಯಾಕೆ ಈ BJP, RSS, ಬಜರಂಗ ದಳಗಳು ನಮ್ಮ ಧರ್ಮವನ್ನು ತೀರಾ ಕೆಳಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಿಲ್ಲ? ಅಥವಾ ಅನ್ನಿಸಿದ್ರೂ ಕೂಡ ಹೇಳೋ ಧೈರ್ಯ ಯಾಕೆ ಮಾಡ್ತಿಲ್ಲ? ಇದು ಭಾಳ ಕಾಡಿದ್ದು ನಮಗೆ ಈ ಹಿಜಾಬ್ ವಿಚಾರದಲ್ಲಿ. ಶಾಲೆ ಅಥವಾ ಕಾಲೇಜಿನ ಯೂನಿಫಾರ್ಮ್ ಹಾಕ್ಕೊಂಡು ಯೂನಿಫಾರ್ಮ್ದೇ ಬಣ್ಣದ ತಲೆವಸ್ತ್ರವನ್ನು ಹೆಣ್ಣು ಮಕ್ಕಳು ಹಾಕ್ಕೊಂಡು ಬಂದರೆ ಅದರಿಂದ ಯಾರಿಗೆ ಏನು ಸಮಸ್ಯೆ? ತನ್ನ ಮೈ ಮೇಲೆ ಒಂದು ಜನಿವಾರವನ್ನೋ, ಶಿವದಾರವನ್ನೋ, ರುದ್ರಾಕ್ಷಿಯನ್ನೋ ಯಾರಾದರೂ ಧರಿಸಿ ಬಂದರೆ ಏನು ಸಮಸ್ಯೆ? ಹಾಗೆ ಧರಿಸಿ ಬಂದಾಗ ಶಿಕ್ಷಣವನ್ನು ವಿಮೋಚನೆಯ ಅಸ್ತ್ರವಾಗಿ ನೋಡಬೇಕಾಗಿರುವಂಥ ಈ ಸಮಾಜದಲ್ಲಿ 4 ಹೆಣ್ಣು ಮಕ್ಕಳನ್ನು ಹೊರಗೆ ನಿಲ್ಲಿಸಿ ಸಾಕ್ಷಾತ್ ಆ ಕಾಲೇಜಿನ ಪ್ರಿನ್ಸಿಪಾಲ್ರು ಗೇಟ್ ಹಾಕೋದಿದೆಯಲ್ಲ, ಅದು ಎಂಥ ಸಮಾಚಾರ? ಇಂತಹ ಸಮಾಜವನ್ನು ನಿರ್ಮಿಸೋಕ್ಕೆ ಹೊರಟಿರುವಂಥ ಸಂಘಟನೆಗಳು ಮತ್ತು BJP ಪಕ್ಷ ಧರ್ಮದ ಪರ ಹೆಂಗಾಗುತ್ತದು? ವಾಸ್ತವದಲ್ಲಿ ಅವರು ಧರ್ಮ ವಿರೋಧಿ ಜನ. ಯಾಕಂದರೆ ಈ ಪ್ರಪಂಚದಲ್ಲಿ ಹುಟ್ಟಿದಂಥ ಯಾವುದೇ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣ ನೀಡಿ ಶಿಕ್ಷಣ ನಿರಾಕರಿಸೋದು ಧರ್ಮ ಆಗೋದಿಲ್ಲ. ಒಂದು ವೇಳೆ ನಾವು ಅವರನ್ನು ಆ ಹಿಜಾಬ್ ಹಾಕ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಬೆದರಿಸಲಿಕ್ಕೆ ಅಂತಲೇ ಕೇಸರಿ ಶಾಲನ್ನು ಹಾಕ್ಕೊಂಡು ಬರ್ತೀವಿ ಅಂದರೆ ಅದು ಕೇಸರಿಗೆ ಮಾಡುವಂಥ ಅನ್ಯಾಯ. ಕೇಸರಿ ಬುದ್ಧನದ್ದು, ಶರಣರದ್ದು, ವಿವೇಕಾನಂದರ ಕಾಷಾಯ ಅದು. ಅಂತಹ ಕೇಸರಿಯನ್ನು ಯುದ್ಧೋನ್ಮಾದದ ಬಣ್ಣವಾಗಿ ಯಾರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಈ ದೇಶದ ಜನರಿಗೆ, ಯುವಜನರಿಗೆ, ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ವಾ? ಹಿಂದೂ ವಿದ್ಯಾರ್ಥಿ ಯುವಜನರಿಗೆ ಗೊತ್ತಾಗುತ್ತೆ. ಹಿಜಾಬ್ಗೆ ವಿರೋಧ ಅನ್ನೋದು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಸಂಗತಿ ಅಲ್ಲ, ಅಭಿವೃದ್ಧಿಗೆ ಸಂಬಂಧಿಸಿದಂಥ ಸಂಗತಿ ಅಲ್ಲ, ಅದು ಧರ್ಮಕ್ಕೆ ಸಂಬಂಧಿಸಿದ್ದು ಕೂಡ ಅಲ್ಲ. ಅದೊಂದು ಕೆಟ್ಟ ಕೊಳಕ ಸಂಗತಿ. ಅದು ಕೇಸರಿ ಶಾಲು ಹಾಕ್ಕೊಂಡು ಬರೋದು ಸಹ ಧರ್ಮದ್ದಲ್ಲ ಅಂತ ಹಿಂದೂ ವಿದ್ಯಾರ್ಥಿ ಯುವಜನರಿಗೆ ಗೊತ್ತಾಗುತ್ತೆ ಮತ್ತು ಗೊತ್ತಾಗಿದೆ. ಕೇಸರಿ ಮಾತ್ರ ಅಲ್ಲ, ಈಗ ಜೈ ಶ್ರೀರಾಮ್ ಅನ್ನೋದನ್ನು ನೋಡೋಣ. ಜೈ ಶ್ರೀರಾಮ್, ಜೈ ಹನುಮಾನ್, ಗಣಪತಿ ಬಪ್ಪ ಮೌರ್ಯ, ಜೈ ಶ್ರೀ ಗುರು ಬಸವಲಿಂಗಾಯ ನಮಃ, ಇವೆಲ್ಲ ನಮ್ಮ ದೇವರನ್ನು, ನಮ್ಮ ಗುರುಗಳನ್ನು ಗುರುಭಾವದಿಂದ, ಭಕ್ತಿಭಾವದಿಂದ ನೆನೆಸ್ಕೊಳ್ತಕ್ಕಂಥ ಘೋಷಣೆಗಳಾದರೆ ಅದಕ್ಕೆ ಒಂದು ಧಾರ್ಮಿಕವಾದಂಥ ಮತ್ತು ಕೆಲವು ಸರಿ ಒಂದು ಆಧ್ಯಾತ್ಮಿಕವಾದಂಥ ಎಳೆ ಇರುತ್ತೆ. ಅದಕ್ಕೆ ಜೈ ಶ್ರೀರಾಮ್ ಅನ್ನೋದು ವಾರ್ ಕ್ರೈ ಆದರೆ, ಇನ್ಯಾರನ್ನೋ ಹೀಗಳಿಯೋದಾದರೆ ಅದರಲ್ಲಿ ಭಕ್ತಿ ಇಲ್ಲ, ಅದರಲ್ಲಿ ಧರ್ಮನೂ ಇಲ್ಲ, ಅದರಲ್ಲಿರೋದು ದುಷ್ಟತನ. ಅಂದರೆ ಶ್ರೀರಾಮನಿಗೆ ನೀವು ಅಗೌರವ ತೋರಿಸಿದ ಹಾಗೆ ಅದು. ಒಂದು ವೇಳೆ ಅದು ವಾರ್ ಕ್ರೈ ಆದರೆ ಅದರಲ್ಲಿ ಶ್ರೀರಾಮ ಇರೋದಿಲ್ಲ, ಅದರಲ್ಲಿ ಹನುಮಾನ್ ಇರೋದಿಲ್ಲ. ದೇವರು ಸಕಲ ಜೀವಾತ್ಮದ ಲೇಸನ್ನು ಬಯಸುವನು. ದೇವರೊಬ್ಬನೇ ಆದರೆ, ದೇವರು ಸರ್ವಶಕ್ತನಾದರೆ, ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬರಿಗೂ ಅದೇ ದೇವರಾದರೆ, ಆ ದೇವರು ತಲೆಮೇಲಿನ ವಸ್ತ್ರಕ್ಕಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಿರಾಕರಿಸೋದಕ್ಕೆ ಸಾಧ್ಯನಾ? ಇಲ್ಲ. ಬದಲಿಗೆ ಆ ಹೆಣ್ಣು ಮಕ್ಕಳಿಗೆ ಎದುರಾಗಿ ಧರ್ಮದ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡಿರೋರನ್ನ ಶಿಕ್ಷಿಸೋದೇ ದೇವರ ಕೆಲಸ ಅಲ್ವಾ? ಈ ಹಿಜಾಬ್ ಸರಿನೋ ತಪ್ಪೋ? ಹಿಜಾಬ್ಗಿಂತ ಇನ್ನೂ ಸಮಸ್ಯಾತ್ಮಕವಾದ ಬುರ್ಕಾ ಅಂತ ನಮಗೆ ಅಥವಾ ನಿಮಗೆ ಯಾರಿಗಾದರೂ ಅನ್ನಿಸ್ಬೋದು. ಇನ್ಯಾರಿಗೋ ಜನಿವಾರದ ಜೊತೆಗೂ ಸಮಸ್ಯೆ ಇರ್ಬೋದು. ಆದರೆ ಈ ಕಾರಣಕ್ಕೆ ಯಾರಿಗಾದರೂ ಶಿಕ್ಷಣ ಅಥವಾ ಪರೀಕ್ಷೆಯಲ್ಲಿ ಅನ್ಯಾಯ ಆಗೋದಾದರೆ ಅದು ಖಂಡನೀಯ ಅಷ್ಟೇ.
ಇವತ್ತು ಹಿಜಾಬ್ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಎದುರಾಗಿ ಯಾರಾದರೂ ಕೇಸರಿ ಶಾಲ್ ಹಾಕ್ಕೊಂಡು ಬಂದರೆ ಅದಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ, ಅಸಲಿಗೆ ಅವ್ರಿಗೂ ಧರ್ಮಕ್ಕೂ ಸಂಬಂಧ ಇಲ್ಲ. ಹಾಗಾಗಿನೇ ನಾನು ಹೇಳೋದು, BJP, RSS, ಬಜರಂಗ ದಳಗಳು ಹಿಂದೂ ಪರ ಸಂಘಟನೆಗಳಲ್ಲ, ಅವರು ಹಿಂದೂ ಧರ್ಮಕ್ಕೆ ಕಳಂಕ ತರ್ತಾ ಇದ್ದಾರೆ, ದೇವರ ದೈವತ್ವವನ್ನೇ ಪಾತಾಳಕ್ಕಿಳಿಸ್ತಾ ಇದ್ದಾರೆ. ಈ ವಿಷಯದ ಮೇಲಿರ್ತಕ್ಕಂಥ ಈ ಅನಿಸಿಕೆ ಇದು ಈ ದಿನ .comದಂತಲ್ಲ, ಇದು ನನ್ನೆದೆಯ ಧ್ವನಿ. ಈ ವಿಚಾರದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಬರೀರಿ. ಹಾಗೆ ಬರಿಬೇಕಾದ್ರೆ ಧರ್ಮವಂತರಾಗಿರೋರು ನಿಮ್ಮ ಧರ್ಮವನ್ನು ನೀಚ ಮಟ್ಟಕ್ಕೆ ಇಳಿಸುವಂಥ ಭಾಷೆ ಬಳಸಿದ್ರೆ ಅದು ನಿಮ್ಮ ಮಟ್ಟವನ್ನಷ್ಟೇ ತೋರುತ್ತೆ, ಅದು ಧರ್ಮದ್ದಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಈ ಸಂವಾದವನ್ನು ಮುಂದುವರಿಸೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.